ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಆಲ್ರೆಡಿ ನನ್ನ ತಮ್ನೇಲ್ ಅಲ್ಲಿ ನೋಡಿದ್ದೀರಾ. ಇವನ್ ನನ್ನ ಲಾಸ್ಟ್ ಬ್ಲಾಗ್ ನೋಡಿರೋರೆಲ್ಲರಿಗೂ ಗೊತ್ತಿರತ್ತೆ, ಯೂಟ್ಯೂಬ್ ಪೇಮೆಂಟ್ ಬಂತು. ಸೊ ಏನ್ ಶಾಪಿಂಗ್ ಮಾಡಿದೆ ಏನು ಅನ್ನೋದನ್ನ ನೀವು ಲಾಸ್ಟ್ ಬ್ಲಾಗ್ ಅಲ್ಲಿ ನೋಡಿದ್ದೀರಾ. ಹೌದು, ನಾನು ಸಿಲ್ವರ್ ಶಾಪಿಂಗ್ ಮಾಡಿದೆ ಅಂತ ಹೇಳಿದೆ. ಅದ್ರ ಜೊತೆಗೆ ನನ್ನ ಪೇಮೆಂಟ್ ಎಷ್ಟು ಬಂತು, ಏನ್ ಶಾಪಿಂಗ್ ಮಾಡಿದೆ ಅಂತಾನು ಕೂಡ ಈ ಬ್ಲಾಗ್ ಅಲ್ಲಿ ತಿಳಿಸ್ಕೊಡ್ತೀನಿ. ಇನ್ನ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರಾ, ಆದಷ್ಟು ಬೇಗ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿ ಸ್ಟಾರ್ಟ್ ಮಾಡೋಣ. ಒಂದು ಯೂಟ್ಯೂಬ್ ಅಲ್ಲಿ ನಾನು ಏನ್ ತಗೊಂಡೆ, ಎಷ್ಟು ಪೇಮೆಂಟ್ ಬಂತು ಅಂತ ಹೇಳೋದಕ್ಕಿಂತ ಮುಂಚೆ ನಂದು ಯೂಟ್ಯೂಬ್ ಯಾವ ತರ ಸ್ಟಾರ್ಟ್ ಆಯ್ತು ಅಂತ ಒಂದು ಚಿಕ್ಕದಾಗಿ ಹೇಳ್ತೀನಿ. ನಾನು ಯಾವ್ದೇ ತರ ಒಂದು ಕಾಸ್ಟ್ಲಿಯೆಸ್ಟ್ ಮೊಬೈಲ್ ಇಟ್ಕೊಂಡು ಅಥವಾ ಒಂದು ಬ್ಲಾಗಿಂಗ್ ಸ್ಟ್ಯಾಂಡ್ ಇಟ್ಕೊಂಡು ಮೈಕ್ ಇಟ್ಕೊಂಡು ಯೂಟ್ಯೂಬ್ ಸ್ಟಾರ್ಟ್ ಮಾಡ್ಲಿಲ್ಲ. ಚಿಕ್ಕದಾಗಿ ನನ್ನ ಹತ್ರ ಏನಿತ್ತು, ಸಿಂಪಲ್ ಒಂದು ವಿವೋ ಆಂಡ್ರಾಯ್ಡ್ ಮೊಬೈಲ್ ಇತ್ತು. ಸೊ ಅದನ್ನ ಇಟ್ಕೊಂಡೆ ನಾನು ಯೂಟ್ಯೂಬ್ ಸ್ಟಾರ್ಟ್ ಮಾಡಿದೆ. ಸೊ ನಂದು ಸ್ಟಾರ್ಟ್ ಈ ತರ ಇತ್ತು. ನಾನು ಯೂಟ್ಯೂಬ್ಗೆ ಅಂತ ಯಾವುದೇ ತರ ಏನು ಇನ್ವೆಸ್ಟ್ ಮಾಡಿರ್ಲಿಲ್ಲ. ಯಾಕೆಂದ್ರೆ ಯೂಟ್ಯೂಬ್ನ ನಾನು ಜಾಬ್ ಆಗಿ ತಗೊಂಡಿರ್ಲಿಲ್ಲ, ನಾನು ಪ್ರೊಫೆಷನಲ್ ಆಗೂ ಇಟ್ಕೊಂಡಿರ್ಲಿಲ್ಲ. ನನ್ಗೆ ಪ್ಯಾಷನ್ ಆಗಿ ನಾನು ತಗೊಂಡಿದ್ದು, ನನ್ನ ಖುಷಿಗೆ ನಾನು ಮಾಡ್ತಿದ್ದದ್ದು ಯೂಟ್ಯೂಬು. ಸೊ ಹಾಗಾಗಿ ನಂಗೆ ಈ ತರ ಮಾಡುವಾಗ ನನ್ಗೆ ಒಂದು ಮಾನಿಟೈಸ್ ಆಗೋದು ಒಂದು ದೊಡ್ಡ ವಿಷಯ. ಅದ್ರ ಜೊತೆಗೆ ಒಂದು ಪೇಮೆಂಟ್ ಬಂತು ಅಂದ್ರೆ ಅದು ಕೂಡ ನನ್ಗೆ ತುಂಬಾನೇ ದೊಡ್ಡ ವಿಷಯ. ಫಸ್ಟ್ ನನ್ಗೆ ಯೂಟ್ಯೂಬ್ ಪೇಮೆಂಟ್ ರಿಸೀವ್ ಆಗಿದ್ದು ದೀಪಾವಳಿ ಹಬ್ಬದ ದಿನ. ಸೊ ಎಕ್ಸ್ಪೆಷಲಿ ಲಕ್ಷ್ಮಿ ಹಬ್ಬ ಇರುತ್ತಲ್ಲ, ದೀಪಾವಳಿ 3 days ಮಾಡ್ತೀವಿ, ಅದರಲ್ಲಿ ಲಕ್ಷ್ಮಿ ಹಬ್ಬ 1 day ಇರುತ್ತೆ. ಸೊ ಆ ಲಕ್ಷ್ಮಿ ಹಬ್ಬದ ದಿನನೇ ನನಗೆ ಯೂಟ್ಯೂಬ್ ಪೇಮೆಂಟ್ ಬಂತು. ನಂಗಂತೂ ತುಂಬಾನೇ ಖುಷಿ ಆಯ್ತು. ಎಕ್ಸ್ಪೆಕ್ಟೇ ಮಾಡಿರ್ಲಿಲ್ಲ ಅವತ್ತಿನ ದಿನ ಬರುತ್ತೆ ಅಂತ. ನಾನು 20 days ಮುಂಚೆನೆ ನಂದು ಏನಿತ್ತು ಕ್ರೈಟೀರಿಯಾ ಕ್ರಾಸ್ ಆಗಿ ಅಪ್ಲೈ ಮಾಡಿದ್ದೆ ಪೇಮೆಂಟಿಗೆ. ಸೊ 25 days ತಗೊಳುತ್ತೆ ಅದು ಬರೋದಕ್ಕೆ. ಸೊ ಎಕ್ಸಾಕ್ಟ್ ದೀಪಾವಳಿ ಹಬ್ಬದ ದಿನ ಬಂತು. ಸೊ ಲಕ್ಷ್ಮಿ ಹಬ್ಬದ ದಿನ ಬಂತು ಅನ್ನೋ ಕಾರಣದಿಂದ ಇನ್ನ ಖುಷಿ ಆಯ್ತು ನನಗೆ. ಸೊ ನಾನು ಅವಾಗ ಮನೆಯಲ್ಲಿ ಎಲ್ಲಾರ ಜೊತೆ ಶೇರ್ ಮಾಡ್ಕೊಂಡೆ, ತುಂಬಾ ಖುಷಿ ಆಯ್ತು. ನಾನು ಅನ್ಕೊಂಡೆ ನಾನು ದೀಪಾವಳಿ ಹಬ್ಬದ ಬ್ಲಾಗ್ ಅಲ್ಲೇ ಹಾಕೋಣ ಹೇಳೋಣ ಅಂತ. ಬಟ್ ಬೇಡ, ಅದಕ್ಕೆ ಅಂತಾನೆ ಒಂದು ಸಪ್ರೇಟ್ ಆಗಿ ಡೆಡಿಕೇಟೆಡ್ ಆಗಿ ಬ್ಲಾಗ್ ಮಾಡಿ ಹೇಳೋಣ ಅಂತ ಹೇಳಿ ಇವಾಗ ಹೇಳ್ತಿದೀನಿ. ನನ್ನ ಬಂದಿದ್ರಲ್ಲಿ ನಾನು ಏನ್ ತಗೊಂಡೆ ಅನ್ನೋದನ್ನ ಫಸ್ಟ್ ನೋಡ್ಕೊಂಡ್ ಬನ್ನಿ. ನಂದು ಯೂಟ್ಯೂಬ್ ಪೇಮೆಂಟ್ ಏನ್ ಬಂದಿತ್ತೋ, ಸೊ ಅದರಲ್ಲಿ ನನ್ಗೆ ಚಿಕ್ಕದಾಗಿ ನಾನು ತಗೊಳಕ್ ಆಗಿದ್ದು ನನ್ಗೆ ಇದು. ಸೊ ಮೆಮೊರಿಬಲ್ ಆಗಿ ಏನಾದ್ರೂ ಒಂದ್ ಇರ್ಬೇಕು ಅಂತ ನಾನು ಆಲ್ರೆಡಿ ಪ್ರೀವಿಯಸ್ ಬ್ಲಾಗ್ ಅಲ್ಲಿ ಹೇಳಿದ್ದೆ. ತುಂಬಾನೇ ಮುಂಚೆನೆ, ನಂದು ಮಾನಿಟೈಸ್ ಆಗಕ್ಕಿಂತ ಮುಂಚೆ, ಪೇಮೆಂಟ್ ಬರಕ್ಕಿಂತ ಮುಂಚೆನೆ ಪ್ಲಾನ್ ಮಾಡಿದ್ದೆ. ಇನ್ ಕೇಳ್ಬೇಕಾ, ದೀಪಾವಳಿ ಹಬ್ಬದ ದಿನ ಬಂದ್ಮೇಲೆ ಆಸ್ ಯೂಶುವಲ್ ನಾನು ಲಕ್ಷ್ಮಿನೇ ತಗೊಂಡಿದ್ದು. ತುಂಬಾ ಇಷ್ಟಪಟ್ಟು ತಗೊಂಡಿದ್ದು. ಅದು ಆಂಟಿಕಲ್ ಇದೇ ತರ ಇರ್ಬೇಕು, ಹಿಂಗೆ ಇರ್ಬೇಕು ಅನ್ಕೊಂಡು ಹುಡುಕಿ ತಗೊಂಡಿರೋದು. ಯಾವ ಶಾಪ್ ಅಲ್ಲಿ ತಗೊಂಡೆ ಅಂದ್ರೆ ನವರತ್ನ ಜುವೆಲ್ಸ್ ಅಲ್ಲಿ ತಗೊಂಡೆ, ನನ್ನ ರೆಗ್ಯುಲರ್ ಕಸ್ಟಮರ್ ಅಲ್ಲಿ. ಸೊ ಹಾಗಾಗಿ ನಾನು ಅಲ್ಲೇ ಹೋಗಿ ಪರ್ಚೇಸ್ ಮಾಡಿದೆ. ನನ್ಗೆ ಯೂಟ್ಯೂಬ್ ಪೇಮೆಂಟ್ ಎಷ್ಟು ಬಂತು ಅಂದ್ರೆ, ನಾನು ಅದೇ ಹೇಳೋದಕ್ಕಿಂತ ಮುಂಚೆ ನನ್ಗೆ ಎಲ್ಲರೂ ಯೂಟ್ಯೂಬ್ ಸ್ಟಾರ್ಟ್ ಮಾಡಿದಾಗ ಏನ್ ಕೇಳ್ತಿದ್ರು ಗೊತ್ತಾ, ನೀನ್ ವಿಡಿಯೋ ನೋಡ್ತಾ ಇದೀನಿ, ತುಂಬಾ ಚೆನ್ನಾಗ್ ಬರ್ತಿದೆ, ಅಥವಾ ಈ ತರ ಮಾಡು, ಕರೆಕ್ಷನ್ಸ್ ಗಳು ಹೇಳ್ದವ್ರಿಗಿಂತಾನು, ಅಥವಾ ನನ್ ವಿಡಿಯೋಸ್ ನೀನ್ ನೋಡ್ತಿರ್ತೀನಿ ಅಂತ ಹೇಳ್ದವ್ರಿಗಿಂತಾನು ದುಡ್ಡು ಎಷ್ಟು ಬರ್ತಿದೆ, ಎಷ್ಟು ಲಕ್ಷ ಬರ್ತಿದೆ ಅಂತಾನೆ ಕೇಳ್ತಿದ್ದವ್ರು ತುಂಬಾ ಜನ. ತುಂಬಾ ಜನಕ್ಕೆ ಏನ್ ಮೈಂಡ್ ಅಲ್ಲಿ ಇದೆ ಅನ್ನೋದು ಗೊತ್ತಿಲ್ಲ ಯೂಟ್ಯೂಬ್ ಅಂದ್ರೆ. ಸೊ ಹಂಗೆ ಕೇಳೋರು. ಅವಾಗ ನಾನು ಹೇಳ್ತಿದ್ದೆ, ಇಲ್ಲ ನಾನು ಈಗ ಸ್ಟಾರ್ಟ್ ಮಾಡಿದ್ದೀನಿ, ಅದಕ್ಕೆ ತುಂಬಾ ಕ್ರೈಟೀರಿಯಾ ಇದೆ. ಸೊ ಅದನ್ನೆಲ್ಲ ಫಿನಿಶ್ ಮಾಡಿದ್ಮೇಲೆ ಬರೋದು. ದೆನ್ ಹೇಳೋರು, ದೆನ್ ನೀನು ಫಿನಿಶ್ ಮಾಡು, ಎಲ್ಲಾನು ಕ್ರೈಟೀರಿಯಾಸ್ ಎಲ್ಲ ಫಿನಿಶ್ ಮಾಡಿ ನೀನು ದುಡ್ಡು ತಗೊಳ್ಳೋ ತರ ಮಾಡ್ಕೋ, ಹಂಗೆ ಹಿಂಗೆ ಅಂತ ಹೇಳ್ತಿದ್ರು. ಬಟ್ ಅದು ಅಷ್ಟು ಈಸಿ ಇಲ್ಲ. ಅದು ಮಾಡೋರಿಗೆ ಗೊತ್ತಿರುತ್ತೆ. ಬಟ್ ನಾನು ಯೂಟ್ಯೂಬ್ನ ಯಾವ್ದೇ ತರ ಸ್ಟ್ರಗಲ್ ಮಾಡ್ಕೊಂಡು, ಕಷ್ಟ ಪಟ್ಕೊಂಡು, ಅದಕ್ಕೋಸ್ಕರ ತುಂಬಾ ಇನ್ವೆಸ್ಟ್ ಮಾಡಿ ಮಾಡ್ತಾ ಇಲ್ಲ. ನನ್ನ ಹತ್ರ ಏನು ಅವೈಲಬಲ್ ಇದೆ ಅದನ್ನ ಇಟ್ಕೊಂಡು ಆ ಥಿಂಗ್ಸ್ ಅಲ್ಲೇ ಮಾಡ್ತಿರೋದು. ಯಾವುದೇ ತರ ಇನ್ವೆಸ್ಟ್ಮೆಂಟ್ ಅಂತ ಇಲ್ಲ. ವ್ಲಾಗಿಂಗ್ ಮಾಡ್ತಿದ್ದೀನಿ, ಸೊ ನಾನು ಇದೆಲ್ಲ ಶಾಪಿಂಗ್ ಮಾಡಿ ನನ್ನ ಬ್ಲಾಗ್ ಅಲ್ಲಿ ತೋರ್ಸೋಣ, ವ್ಯೂಸ್ ಜಾಸ್ತಿ ಬರ್ಸೋಣ, ಅದಿಲ್ವೇ ಇಲ್ಲ ನಂದು ಕಾನ್ಸೆಪ್ಟ್. ನಂದು ಏನ್ ರೆಗ್ಯುಲರ್ ಆಕ್ಟಿವಿಟೀಸ್ ಇದೆ, ನಾನು ಶಾಪಿಂಗ್ ಹೋಗಿರ್ಬೋದು, ಅಲ್ಲಿ ನನ್ನ ಪರ್ಸನಲ್ ಒಪಿನಿಯನ್ ನಾನು ಶೇರ್ ಮಾಡ್ತೀನಿ. ಎಲ್ಲಿ ತುಂಬಾ ಚೆನ್ನಾಗಿದೆ,
ನಾವ್ ಎಲ್ಲಿ ಬಾರ್ಗಿನ್ ಮಾಡ್ಬೋದು ಅನ್ನೋದನ್ನ ನನ್ಗೆ ಇನ್ಫಾರ್ಮೇಶನ್ ಕೊಡಕ್ ತುಂಬಾ ಇಷ್ಟ. ಯಾಕಂದ್ರೆ ನಾನು ತುಂಬಾ ಸುತ್ತುತ್ತೀನಿ, ತುಂಬಾ ಓಡಾಡ್ತೀನಿ, ನಂಗೆ ಒಂದ್ ಕಡೆ ಇರಕ್ಕಾಗಲ್ಲ. ಸೊ ಹಂಗಾಗಿ ನಂಗೆ ತುಂಬಾನೇ ಖುಷಿ ಇದೆ ಒಂದು ವಿಡಿಯೋ ಮಾಡೋದಕ್ಕೆ. ಒಂಥರ ನನ್ ಸ್ಟ್ರೆಸ್ ರಿಲೀಫ್ ಅಂತಾನೆ ಹೇಳ್ಬೋದು ಯೂಟ್ಯೂಬ್ ಅನ್ನೋದು. ಇನ್ನೊಂದು ಏನಂದ್ರೆ ನಂದು ಪೇಮೆಂಟ್ ಎಷ್ಟು ಬಂತು ನಾನು ನಿಮ್ಮೆಲ್ಲರಿಗೂ ಕ್ಯೂರಿಯಾಸಿಟಿ ಇದೆ ಅಲ್ಲ. ಸೊ ನನ್ನ ಪೇಮೆಂಟ್ ಬಂದಿದ್ದು ಆಲ್ಮೋಸ್ಟ್ $160 to $170 ಅಷ್ಟು ಬಂತು ನನಗೆ. ಅಂದ್ರೆ ಟ್ಯಾಕ್ಸ್ ಎಲ್ಲ ಕಟ್ ಆಗಿ ಆಲ್ಮೋಸ್ಟ್ ಇವಾಗ ಏನು 24 ಕ್ಯಾರೆಟ್ ಗೋಲ್ಡ್ 1 ಗ್ರಾಮ್ ಪ್ರೈಸ್ ಇದೆ ಅಷ್ಟು ಬಂತು. ತುಂಬಾ ಜನ ಅನ್ಕೋತಾರೆ ಲಕ್ಷ ಬರ್ತಿರ್ಬೋದು, ಅದಕ್ಕೆ ಹೋಗಿ ಇಷ್ಟು ದೊಡ್ಡದೆಲ್ಲ ತಗೊಂಡ್ರು ಅಂತ. ಇಲ್ಲ ಆ ಅಮೌಂಟ್ ಜೊತೆಗೆ ನಾನೊಂದಷ್ಟು ಪರ್ಸನಲ್ ಆಗಿ ನನ್ಗೆ ಅಲ್ಲಿ ಇಲ್ಲಿ ಗೇಮ್ಸ್ ಆಡ್ದಾಗ ಆಗಿರ್ಬೋದು, ಒಂದು ಕಾಂಪಿಟೇಷನ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡಿದಾಗೆಲ್ಲ ಪ್ರೈಸ್ ಅಮೌಂಟ್ ಎಲ್ಲ ಬಂದಿತ್ತು. ಎಲ್ಲಾನು ಕೂಡಿಟ್ಟು ನಾನು ತಗೊಂಡಿರುವಂತಹದ್ದು. ಎಸ್ಪೆಷಲಿ ಅದ್ರಲ್ಲಿ ಮೇನ್ ಇಂಪಾರ್ಟೆಂಟ್ ಯೂಟ್ಯೂಬ್ ಅಮೌಂಟ್ ಇತ್ತು. ಇದು ನನ್ಗೆ ತುಂಬಾನೇ ಖುಷಿ ಸ್ಪೆಷಲ್ ಯಾಕೆ ಕೊಡ್ತಿದೆ ಅಂದ್ರೆ, ನಾನು ಆಲ್ರೆಡಿ ಜಾಬ್ ಮಾಡ್ತಿದ್ದೀನಿ, ನಾನು ಅರ್ನ್ ಮಾಡ್ತಿದ್ದೀನಿ, ನಾನು ಅದ್ರಲ್ಲೂ ತಗೋತಾ ಇರ್ತೀನಿ. ಬಟ್ ಅದು ನಾನು ಮಾಡೋ ಜಾಬಿಗೆ ಅವ್ರು ನಾನು ಮಾಡ್ತಿರ್ತೀನಿ ಅಲ್ಲಿ ಕೆಲಸ ಮಾಡೋದಕ್ಕೆ ಅವ್ರು ನಂಗೆ ಸ್ಯಾಲ್ರಿ ಅಂತ ಇಷ್ಟು ಅಂತ ಕೊಡ್ತಾರೆ. ಬಟ್ ಇದು ಯೂಟ್ಯೂಬ್ ಹಂಗಲ್ಲ, ನನ್ ಖುಷಿನೂ ಪಡ್ತಾ ನಾನು ಮಾಡ್ತಾ ಇರೋದಲ್ಲ. ಸೊ ನಂಗೆ ಅದ್ರಲ್ಲಿ ಏನೋ ಒಂದು ಇನ್ಕಮ್ ಬಂದ್ರೆ ಅದೇನೋ ಬೇರೆ ತರ ಖುಷಿ, ಅದನ್ನ ಹೇಳಕ್ಕೆ ಆಗಲ್ಲ. ತುಂಬಾ ಖುಷಿ. ನಂಗೆ ಲಕ್ಷ ಎಲ್ಲ ಬರ್ತಾ ಇಲ್ಲ, ಸಾವಿರದಲ್ಲೇ ಬರ್ತಾ ಇರೋದು. ಸೊ ಇದ್ ನನ್ ಖುಷಿ ಕೊಡ್ತಾ ಇದೆ. ಅದಕ್ಕೆ ನಾನು ಎಲ್ಲರಿಗೂ ಒಂದು ಬಿಗ್ ಥ್ಯಾಂಕ್ಸ್ ನನ್ ಕಡೆಯಿಂದ. ಯಾಕೆಂದ್ರೆ ನನಗ್ ಗೊತ್ತು ನನ್ನ ವ್ಲಾಗ್ನ ನನ್ನ ಕ್ಲೋಸ್ ಸರೌಂಡಿಂಗ್ ನೋಡ್ತಾರೋ ಬಿಡ್ತಾರೋ ಗೊತ್ತಿಲ್ಲ. ನನಗ್ ಪರಿಚಯ ಇಲ್ದೇ ಇರೋ ಎಷ್ಟೋ ಮುಖಗಳು ನನ್ನ ವಿಡಿಯೋಸ್ ನೋಡ್ತೀರಾ, ಕಮೆಂಟ್ಸ್ ಹಾಕ್ತೀರಾ. ಇವನ್ ನಂಗೆ ಇನ್ಸ್ಟಾಗ್ರಾಮ್ ಅಲ್ಲೂ ಕೂಡ ಬಂದು ನನ್ಗೆ ಕಮೆಂಟ್ಸ್ ಮಾಡ್ತಿರ್ತೀರಾ. ನಿಮ್ದು ಸ್ಯಾರಿ ಬ್ಲಾಗ್ಸ್ ಎಲ್ಲ ತುಂಬಾ ಚೆನ್ನಾಗಿರುತ್ತೆ, ಅದನ್ನ ಕಂಟಿನ್ಯೂ ಮಾಡಿ ಅಂತ ಹೇಳ್ತಾರೆ. ಅದು ಒಂದು ಕ್ಲಿಯರ್ ಮಾಡ್ತೀನಿ, ನಂದು KSIC ಮೈಸೂರು ಸಿಲ್ಕ್ ಸ್ಯಾರಿ ಬ್ಲಾಗ್ ನಾನು ವರ್ಷಕ್ಕೆ ಒಂದೇ ಸಲ ತಗೊಳ್ಳೋದು, ಒಂದೇ ಸಲ ಮಾಡೋದು. ವರಮಹಾಲಕ್ಷ್ಮಿ ಹಬ್ಬದಲ್ಲಿ ತುಂಬಾ ಜನ ಕಮೆಂಟ್ ಹಾಕಿದ್ದಕ್ಕೆ ಒಂದು ಕಲೆಕ್ಷನ್ ಬ್ಲಾಗ್ ಅಂತ ಮಾಡಿದೀನಿ. ನಾನು ಅದು ಚೆನ್ನಾಗ್ ಓಡುತ್ತೆ ಅನ್ಬಿಟ್ಟು ಅದನ್ನೇ ಏನ್ ಮಾಡಲ್ಲ. ನನ್ ಆಕ್ಚುಲಿ ಹೇಳ್ಬೇಕಂದ್ರೆ ತುಂಬಾ ಚೆನ್ನಾಗಿ ಹೋಗಿರೋದು ವಿಡಿಯೋ ಬಂದು ಶಿಲಾಂಧರ ರೆಸಾರ್ಟ್. ಈ ತರ ನಂದು ರೆಸಾರ್ಟ್ಗಳ್ದು ತುಂಬಾ ಚೆನ್ನಾಗಿ ಹೋಗುತ್ತೆ. ಇವನ್ ನಾನು ಶಾಪಿಂಗ್ ಮಾಡಿದ್ರು ಶಾಪಿಂಗ್ ರಿವ್ಯೂ ಕೊಡ್ತೀನಲ್ಲ, ಅದು ತುಂಬಾ ಚೆನ್ನಾಗಿ ಹೋಗುತ್ತೆ ವಿಡಿಯೋಸ್. ಎಲ್ಲೇ ಹೊಸಾದ್ ನೋಡಿದ್ರು ಎಕ್ಸ್ಪ್ಲೋರ್ ಮಾಡಿದ್ರು ನಾನು ಅದನ್ನೆಲ್ಲ ನಿಮ್ಗೆ ತಿಳಿಸ್ತೀನಿ. ನಂಗೆ ಅದೆಲ್ಲ ತುಂಬಾ ಚೆನ್ನಾಗಿ ವ್ಯೂಸ್ ಹೋಗುತ್ತೆ, ತುಂಬಾ ಖುಷಿ ಕೊಡುತ್ತೆ. ನಾನು ಯಾವ್ದು ವ್ಯೂಸ್ ಹೋಗ್ಲಿ, ನನ್ಗೆ ಕಮೆಂಟ್ಸ್ ಬರ್ಲಿ ಅಂತ ಮಾಡಲ್ಲ. ನನ್ನ ಒಪಿನಿಯನ್ನ ನನಗನ್ಸಿದ್ನ ಇನ್ಯಾರಿಗೂ ಯೂಸ್ ಆಗ್ಬೋದು ಅಂತ ವಿಡಿಯೋ ಮಾಡಿ ಹೇಳ್ತೀನಿ ಅಷ್ಟೇ. ನನ್ಗೆ ಯೂಟ್ಯೂಬ್ ಮಾಡೋದಕ್ಕೆ ಯಾರೆಲ್ಲ ನಂಗೆ ಸಪೋರ್ಟ್ ಮಾಡ್ತಿದ್ದೀರಾ ಅವರಿಗೆಲ್ಲ ಬಿಗ್ ಥ್ಯಾಂಕ್ ಯು. ಅದ್ರ ಜೊತೆಗೆ ನನ್ನ ಇನ್ನೊಂದು ಮನೆಯಲ್ಲಿ ನನ್ನ ಹಸ್ಬೆಂಡ್ ಆಗಿರ್ಬೋದು, ನನ್ನ ತಂಗಿ ಆಗಿರ್ಬೋದು, ಎಲ್ಲರೂ ತುಂಬಾನೇ ಸಪೋರ್ಟ್ ಮಾಡ್ತಾರೆ, ವಿಡಿಯೋಸ್ ಮಾಡ್ಕೊಡ್ತಾರೆ. ನಾನು ಒಂದು ಸ್ವಲ್ಪ ಬ್ರೇಕ್ ತಗೊಂಡು 1 month 2 month, ಸೊ ಅವರೇ ಹೇಳ್ತಾರೆ ಯಾಕೆ ವಿಡಿಯೋಸ್ ಮಾಡ್ತಾ ಇಲ್ಲ, ವಿಡಿಯೋಸ್ ಮಾಡು, ಅಪ್ಲೋಡ್ ಮಾಡು ಅಂತ ಹೇಳ್ತಾರೆ. ಹೌದು, ನಾನು ಆಕ್ಚುಲಿ ಹೇಳ್ಬೇಕಂದ್ರೆ ಯೂಟ್ಯೂಬ್ ಅಲ್ಲಿ ಇನ್ನ ಬೇಗನೆ ನಾನು ಏನು ಫಸ್ಟ್ ಇನ್ಕಮ್ ತಗೋಬೋದಿತ್ತು, ಫಸ್ಟ್ ಪೇಮೆಂಟ್ ಅಂತ ತಗೋಬೋದಿತ್ತು. ಬಟ್ ನಂದು ಮಧ್ಯ ಬ್ರೇಕ್ ಆಗಿ ಒಂದು ಸ್ವಲ್ಪ ಏನೋ ಹೆಲ್ತ್ ಇಶ್ಯೂಸ್ ಅದೆಲ್ಲ ಆದಾಗ ಆಲ್ಮೋಸ್ಟ್ 1 month 2 month ಎಲ್ಲ ಬ್ರೇಕ್ ತಗೊಂಡು ನಾನು ವಿಡಿಯೋಸ್ ಅಪ್ಲೋಡ್ ಮಾಡ್ತಿದ್ದೀನಿ. ಸೊ ಅದಿಲ್ಲ ಅಂತ ಹೇಳಿದಿದ್ರೆ ನಾನು ಇನ್ನಷ್ಟು ಬೇಗನೆ ತಗೋಬೋದಿತ್ತೇನೋ. ಆಮೇಲೆ ನನ್ಗೆ ನಿಜ ಹೇಳ್ಬೇಕಂದ್ರೆ ತುಂಬಾನೇ ಹಸ್ಬೆಂಡ್ ಸಪೋರ್ಟ್ ಮಾಡಿದ್ದಾರೆ. ನಾನು ಆಲ್ಮೋಸ್ಟ್ ಕೋವಿಡ್ ಟೈಮಲ್ಲೇ ನಾನು ವಿಡಿಯೋಸ್ ಎಲ್ಲ ಮಾಡಿ ಅಪ್ಲೋಡ್ ಮಾಡ್ಬೇಕು ಅನ್ಕೋತಿದ್ದೆ. ಬಟ್ ಆದ್ರೂನು ಎಲ್ಲ ಒಂದ್ ಕಡೆ ಹಿಂಜರಿಕೆ ಇತ್ತು. ಲೈಕ್ ಎಲ್ಲರೂ ಯಾವ ತರ ತಗೋಬಹುದು ಅಂತ. ನಾನು ಏನೇ ವಿಡಿಯೋಸ್ ಮಾಡಿದ್ರು ಜಸ್ಟ್ ವಾಟ್ಸಪ್ ಇನ್ಸ್ಟಾಗ್ರಾಮ್ ಅಲ್ಲಿ ಪೋಸ್ಟ್ ಮಾಡೋದು, ಸುಮ್ಮನೆ ಆಗೋದು ಮಾಡ್ತಿದ್ದೆ. ಬಟ್ ಅವ್ರು ಹೇಳ್ತಿದ್ರು ನೀನು ಯೂಟ್ಯೂಬ್ ನೋಡ್ತಿರ್ತೀಯ ಬೇರೆಯವ್ರದ್ದು, ಅವ್ರಿಗಿಂತ ಚೆನ್ನಾಗೆ ವಿಡಿಯೋಸ್ ಮಾಡ್ತೀಯ, ಯಾಕೆ ನೀನ್ ವಿಡಿಯೋಸ್ ಮಾಡ್ತಾ ಇಲ್ಲ, ವಿಡಿಯೋಸ್ ಮಾಡು, ಅಪ್ಲೋಡ್ ಮಾಡು ಅಂತ ತುಂಬಾನೇ ಎಂಕರೇಜ್ ಮಾಡಿದ್ರು ನನ್ನ ಹಸ್ಬೆಂಡ್. ಇನ್ ನನ್ನ ತಂಗಿ ಹೇಳ್ಬೇಕಂದ್ರೆ ಅವಳು ಫ್ರಾಂಕ್ ಆಗಿ ಏನಿದೆ, ಏನ್ ಚೆನ್ನಾಗ್ ಬಂದಿದೆ, ಏನ್ ಚೆನ್ನಾಗ್ ಬಂದಿಲ್ಲ ಅನ್ನೋದನ್ನ ಮುಖದ ಮೇಲೆ ಹೇಳ್ತಾಳೆ. ಸೊ ಅದು ನನ್ಗೆ ಕರೆಕ್ಷನ್ ಮಾಡ್ಕೊಳ್ಳೋದಕ್ಕೆ ತುಂಬಾನೇ ಹೆಲ್ಪ್ ಆಗತ್ತೆ. ಆಮೇಲೆ ಕೆಲವೊಂದು ನನ್ನ ತಮ್ಮನೇಲ್ದ ಕರೆಕ್ಷನ್ಸ್ ಕೂಡ ಹೇಳ್ತಾಳೆ. ಸೊ ಸ್ವಲ್ಪ ನಿಂದು ಒಳಗಡೆ ಕಂಟೆಂಟ್ ಇಂಟ್ರೆಸ್ಟಿಂಗ್ ಆಗಿರುತ್ತೆ, ನಿನ್ ತಮ್ಮನೇಲೆ ಇಂಟ್ರೆಸ್ಟಿಂಗ್ ಆಗಿರಲ್ಲ ಅಂತಾನು ಅವಳು ಹೇಳ್ತಿರ್ತಾಳೆ, ಸಜೆಷನ್ ಕೊಡ್ತಿರ್ತಾಳೆ. ನಂಗೆ ಅದು ತುಂಬಾ ಲೈಕ್ ಖುಷಿ ಕೊಡುತ್ತೆ. ಅಟ್ಲೀಸ್ಟ್ ಇವನ್ ನನ್ನ ಫ್ರೆಂಡ್ಸು ತುಂಬಾ ಜನ ಹೇಳ್ತಾರೆ
ನಂದು ಸ್ಟಾರ್ಟಿಂಗ್ ಇದ್ದಿದ್ ವಿಡಿಯೋಗೂ ಈಗ ಅಪ್ಕಮಿಂಗ್ ಬರ್ತಿರೋ ವಿಡಿಯೋಗೂ ತುಂಬಾನೇ ಚೇಂಜಸ್ ಇದೆ, ತುಂಬಾನೇ ಕರೆಕ್ಷನ್ಸ್ ಇದೆ, ತುಂಬಾನೇ ನೀಟ್ ಇದೆ ಅಂತ ಹೇಳ್ತಾರೆ. ಅದ್ರ ಜೊತೆಗೆ ತುಂಬಾ ಜನ ಈ ತರನು ನಂಗೆ ಸಜೆಷನ್ ಕೊಟ್ಟಿದ್ದಾರೆ, ಇನ್ನೊಂಚೂರು ನಿಮ್ದು ಕ್ಯಾಮ್ರಾ ಕ್ಲಾರಿಟಿ ಚೆನ್ನಾಗಿದ್ರೆ ಇನ್ನೊಂಚೂರು ಚೆನ್ನಾಗಿರತ್ತೆ ಹಾಗೆ ಹೀಗೆ ಅಂತ ಹೇಳಿ. ಹೌದು, ನನ್ಗೂ ಅನ್ಸುತ್ತೆ. ಬಟ್ ನಂದೇ ಏನಂದ್ರೆ ನಾನು ಯಾವ್ದೇ ತರ ಯೂಟ್ಯೂಬಿಗೆ ಅಂತಾನೆ ಮೊಬೈಲ್ ಆಗಿರ್ಲಿ ಕ್ಯಾಮ್ರಾ ಆಗ್ಲಿ ಯೂಸ್ ಮಾಡ್ತಾ ಇಲ್ಲ. ಇನ್ ಫ್ಯೂಚರ್ ನೋಡೋಣ, ತಗೊಳ್ಳೋಣ. ಬಟ್ ನನ್ಗೀಗ ಸದ್ಯಕ್ಕೆ ಮೈಂಡ್ ಸೆಟ್ ಇಲ್ಲ. ನನ್ನ ಹತ್ರ ಏನಿದೆ ಮೊಬೈಲ್, ನಾನು ಏನ್ ಇನ್ಫಾರ್ಮೇಶನ್ ಕೊಡ್ಬೇಕು ಅಷ್ಟೇ ನನ್ನ ತಲೆಯಲ್ಲಿರೋದು. ಹೌದು, ಕ್ಲಾರಿಟಿನೂ ತುಂಬಾ ಇಂಪಾರ್ಟೆಂಟ್. ಬಟ್ ಓಕೆ, ನನ್ಗೇನ್ ಅಷ್ಟೊಂದು ನನ್ನ ಮೊಬೈಲ್ ಅಲ್ಲಿ ಕ್ಲಾರಿಟಿ ಕಮ್ಮಿ ಅಂತ ಅನ್ಸಲ್ಲ. ಕ್ಲಾರಿಟಿ ಇರುತ್ತೆ, ಸಾಕಷ್ಟೇ ಬೇಸಿಕ್ ಅಂತ ನನಗ್ ಅನ್ಸುತ್ತೆ. ನೋಡೋಣ, ಫ್ಯೂಚರ್ ಅಲ್ಲಿ ಏನಾದ್ರೂ ಹೊಸದಾಗಿ ಮೊಬೈಲ್ ಚೇಂಜಸ್ ಮಾಡಿದ್ರೆ ನಾನು ಡೆಫಿನೆಟ್ಲಿ ನಿಮ್ ಜೊತೆ ಶೇರ್ ಮಾಡ್ತೀನಿ. ನೋಡಿ, ಆಲ್ರೆಡಿ ನಾನು ಯಾವ ತರ ಅನಿಸ್ತಿದೆ, ನಿಮ್ಗೆ ಏನಾದ್ರು ಚೇಂಜಸ್ ಕಾಣಿಸ್ತಿದ್ಯಾ ಅಂತಾನು ಕೇಳ್ತೀನಿ ನಾನು ನಿಮ್ಮ ಹತ್ರ. ಐ ಹೋಪ್. ನಂಗೆ ತುಂಬಾನೇ ಖುಷಿ ಆಯ್ತು ಇದನ್ನ ನಿಮ್ ಜೊತೆ ಎಲ್ಲ ಶೇರ್ ಮಾಡ್ಬೇಕು ಅಂತ ಹೇಳಿ. ಇನ್ನ ಯಾರೆಲ್ಲ ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರಾ, ಆದಷ್ಟು ಬೇಗ ಸಬ್ಸ್ಕ್ರೈಬ್ ಮಾಡಿ. ಯಾರಾದ್ರೂ ಹೊಸಬ್ರು ನನ್ನ ಚಾನೆಲ್ ನ ನೋಡ್ತಿದ್ರೆ ಅವರಿಗೊಂದು ಸಣ್ಣ ನನ್ನ ಪರಿಚಯ. ಇನ್ನ ನನ್ನ ಎಜುಕೇಶನ್ ಏನಂದ್ರೆ ಡಬಲ್ ಡಿಗ್ರಿ ಮಾಡಿದ್ದೀನಿ. ನಾನೊಂದು ಫುಡ್ ಅಂಡ್ ಫಾರ್ಮಾ ಕಂಪ್ನಿಯಲ್ಲಿ ವರ್ಕ್ ಮಾಡೋದು. ಸೊ ಅದು ನನ್ನ ಪ್ರೊಫೆಷನಲ್ ಆಗಿರುತ್ತೆ. ಯೂಟ್ಯೂಬ್ ಬಂದು ನನ್ನ ಪ್ಯಾಷನಿಗೆ ನಾನು ಮಾಡ್ತಾ ಇರೋದು. ಸೊ ನನ್ನ ಯೂಟ್ಯೂಬ್ ಅಲ್ಲಿ ಬಹಳಷ್ಟು ಕಂಟೆಂಟ್ ನೀವು ನೋಡ್ಬೋದು. ಶಾಪಿಂಗ್ ಆಗಿರ್ಬೋದು, ಹೊಸ ರೆಸ್ಟೋರೆಂಟ್ ರಿವ್ಯೂ ಆಗಿರ್ಬೋದು, ಯಾವ್ದಾದ್ರು ರಿಸಾರ್ಟಿಗೆ ಹೋದ್ರೆ ಅಲ್ಲಿ ಎಕ್ಸ್ಪ್ಲೋರ್ ವಿಡಿಯೋ ಆಗಿರ್ಬೋದು, ಕೆಲವೊಂದು ಪ್ಲೇಸಸ್ ಕೂಡ ಎಕ್ಸ್ಪ್ಲೋರ್ ಮಾಡ್ತೀನಿ. ಮತ್ತೆ ನನ್ನ ಆನೆಸ್ಟ್ ಒಪಿನಿಯನ್ ಕೊಡ್ತೀನಿ, ಯಾವುದೇ ತರ ಪ್ರಮೋಷನ್ ಅಂತೆಲ್ಲ ಹೇಳಿ ರಾಂಗ್ ಇನ್ಫಾರ್ಮೇಶನ್ ಅಂತೂ ಕೊಡಲ್ಲ. ನನ್ನ ಒಪಿನಿಯನ್ ಆಗಿರತ್ತೆ. ಇದೆಲ್ಲ ನನ್ನ ಕಂಟೆಂಟ್ ಇರುತ್ತೆ. ಇದಲ್ಲದೆ ಬಹಳಷ್ಟು ಕಂಟೆಂಟ್ ಇರುತ್ತೆ. ನನ್ಗೆ ಅದು ಇದು ಅಂತ ಪರ್ಟಿಕ್ಯುಲರ್ ಆಗಿ ಮೆನ್ಷನ್ ಮಾಡಿ ಹೇಳಲಿಕ್ಕಾಗಲ್ಲ. ಸೊ ನನ್ನ ವ್ಲಾಗ್ಸ್ ನೀವು ಪ್ರೀವಿಯಸ್ ನೋಡಿದ್ರೆ ಗೊತ್ತಾಗತ್ತೆ ನಿಮಗೆ ಏನೆಲ್ಲ ಕಂಟೆಂಟ್ ಮಾಡಿದ್ದೀನಿ ಅಂತ ಹೇಳಿ. ಐ ಹೋಪ್ ನಿಮ್ಮೆಲ್ಲರಿಗೂ ಈ ವ್ಲಾಗ್ ಇಷ್ಟ ಆಗುತ್ತೆ ಅನ್ಕೋತೀನಿ. ಇಲ್ಲಿಗೆ ನಾನು ಈ ವ್ಲಾಗ್ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.